ಗದಗ ಡಿಸ್ಟಿಕ್ ಶಿರಹಟ್ಟಿ ತಾಲೂಕು ಚಬ್ಬಿ ಗ್ರಾಮದವಳು. ನಾನು ಕಾಶ್ಮೀರಲ್ಲಿ ಎಮ್.ಟೆಕ್ ಫುಡ್ ಪ್ರೊಸೆಸಿಂಗ್ ಟೆಕ್ನಾಲಜಿ ಓದ್ತಿದ್ದೆ. ಅಲ್ಲಿ ಸಿಚುವೇಶನ್ಸ್ ಎಲ್ಲ ನೋಡಿದಷ್ಟು ಏನು ಈಸಿ ಇದ್ದಿದ್ದಿಲ್ಲ. ಯಾಕಂದ್ರೆ ಫುಲ್ ನಾವಂತೂ ಫಸ್ಟ್ ಆಪ್ರೇಷನ್ ಸಿಂಧೂರ್ ಆದಮೇಲೆ ಅವತ್ತಿನ ದಿವಸ ನಮಗೇನು ಗೊತ್ತಾಗಿದ್ದಿಲ್ಲ. ಬಟ್ ನೆಕ್ಸ್ಟ್ ಡೇಯಿಂದ ಎಲ್ಲ ಭಾಳ, ಯಾಕಂದ್ರೆ ನಮ್ಮ ವಾತಾವರಣ ಭಾಳ ಇಂಪ್ಯಾಕ್ಟ್ ಮಾಡ್ತು. ಅಲ್ಲೆಲ್ಲ ಫುಲ್ ಫಿಯರ್ಫುಲ್ ಆಗಿತ್ತು ಸಿಚುವೇಶನ್ಸ್ ಎಲ್ಲ. ಎಲ್ಲರೂ ಸ್ಟೂಡೆಂಟ್ಸ್ ಗಾಬರಿಗೊಂಡಿದ್ರು. ಮತ್ತು ಇಲ್ಲೆಲ್ಲ ಟಿ ವಿ ಒಳಗೆಲ್ಲ ನೋಡಿನೂ ನಮ್ಮ ಪೇರೆಂಟ್ಸ್ ಎಲ್ಲನೂ ಭಾಳ ಹೆದರಿದ್ರು. ಲೈಕ್ ವಿ ಆರ್ ಸೋ ಥ್ಯಾಂಕ್ಫುಲ್ ಟು ಅವರ್ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಕುಮಾರಸ್ವಾಮಿ ಸರ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಸರ್. ನಮಗೆ ಮೊನ್ನೆಯಿಂದನೂ ಬರ್ಬೇಕು ಅಂದರೆ ಯಾವತ್ತು ಪೊಂಚ್ ಮೇಲೆ ಅಟ್ಯಾಕ್ ಆಯಿತು ಅವತ್ತಿಂದ ಬರಬೇಕಂತ ಇತ್ತು. ನಾವು ಫ್ಲೈಟ್ಸ್ ಟಿಕೆಟ್ ಎಲ್ಲ ಬುಕ್ ಮಾಡಿದ್ರು ನಮಗೆಲ್ಲ ಕ್ಯಾನ್ಸಲ್ ಆಗ್ತೈತೆ. ಯಾಕಂದ್ರೆ ಅಲ್ಲಿ ಏರ್ ಸ್ಟ್ರೈಕ್ ಆಗಿ ಅಲ್ಲಿ ಏರ್ಪೋರ್ಟ್ಸ್ ಎಲ್ಲ ಕ್ಲೋಸ್ ಆದವು. ಅದಕ್ಕೆ ನಾವು ಎಲ್ಲ ಅಪ್ರೋಚ್ ಮಾಡ್ತಿದ್ವಿ ಮೀಡಿಯಾದವ್ರಿಗೆ ಮತ್ತು ಗೌರ್ಮೆಂಟ್ ಅವರಿಗೆಲ್ಲ ಅಪ್ರೋಚ್ ಮಾಡ್ತಿದ್ವಿ. ಕುಮಾರಸ್ವಾಮಿ ಸರ್ ಅವ್ರ ಆಫೀಸಿಂದ ನಮಗೆ ರಿಪ್ಲೈ ಬಂತು. ಹಾಗೆ ನಮಗೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಸರ್ ನಾವು ಅಪ್ರೋಚ್ ಮಾಡಿದಾಗಿಂದ ಹಿಡಿದು ನಮ್ಮ ಜೊತೆ ಈಗೂ ಲೈವ್ ಆಗಿ ಕಾಂಟ್ಯಾಕ್ಟಲ್ಲಿದ್ದಾರೆ. ನಾವು ಕಾಲೇಜ್ ಬಿಟ್ಟಾಗಿಂದನೂ ನಮಗೆ ಕಾಂಟ್ಯಾಕ್ಟಲ್ಲೇ ಇದ್ವಿ. ನಾವು ಇಲ್ಲಿಗೆ ಕುಮಾರಸ್ವಾಮಿ ಸರ್ ಮತ್ತು ಅವ್ರ ಆಫೀಸರ್ಸ್ ಇಲ್ಲಿ ಇದ್ದಾರಲ್ಲ ಅವರು ಎಲ್ಲರೂ ನಮ್ಮ ಜೊತೆ ಕಾಂಟ್ಯಾಕ್ಟ್ ಇದ್ದರು. ಮತ್ತು ಅವ್ರು ನಮಗೆ ಲೈವ್ ಆಗಿ ನಮ್ಮನ್ನ ಟ್ರ್ಯಾಕ್ ಮಾಡ್ತಿದ್ರು. ಅಂದರೆ ನಾವು ಯಾವ ಪ್ಲೇಸಲ್ಲಿ ಇದ್ದೀವಿ, ಹೆಂಗೆ ಬರ್ತಿದ್ದೀವಿ, ನಾವು ಮುಂದೆ ಬರೋ ಪ್ಲೇಸ್ ಸೇಫ್ ಆಯ್ತಾ ನಮಗೆ, ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಿದ್ರು. ನೆಕ್ಸ್ಟ್ ಈ ಪ್ಲೇಸ್ ಬರ್ತಿದ್ದೀರಾ, ಅಲ್ಲಿ ಸೇಫ್ ಐತೆ, ಯು ಕ್ಯಾನ್ ಕಮ್ ಅಂತ ಒಂದು 1 ಅವರ್ ಹಾಫ್ ಆನ್ ಅವರ್ಗೆಲ್ಲ ನಮ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತಿದ್ರು. ಮತ್ತು ಬರುವಾಗೂ 2-3 ಸಾರಿ ನಿಖಿಲ್ ಕುಮಾರಸ್ವಾಮಿ ಸರ್ ನಮಗೆ ವಿಡಿಯೋ ಕಾಲ್ ಎಲ್ಲ ಮಾಡಿದರು. ಅಂದರೆ ಎಷ್ಟು ಜನ ಇದ್ದೀರಾ, ಹೆಂಗಿದೆ ಪರಿಸ್ಥಿತಿ ಅಂತಂದು. ಕಾಲೇಜ್ ಬಿಟ್ಟಾಗ ಒಂದು ಸಾರಿ ಮಾಡಿದರು, ಇನ್ ಬಿಟ್ವೀನ್ ದ ವೇ ಮಾಡಿದರು. ಮತ್ತು ಆ್ಯಸ್ ಬ್ಲ್ಯಾಕ್ಔಟ್ ಆಯ್ತಲ್ಲ ಅವಾಗೆಲ್ಲ ಫೋನ್ ಹಚ್ಚಿ ಏನಿಲ್ಲ ಸೇಫ್ ಬರ್ತಿದ್ದೀರಾ, ನಾವೆಲ್ಲ ಸೆಕ್ಯೂರಿಟಿ ಕೊಟ್ಟಿದ್ದೀವಿ, ನೀವು ಬರ್ಬೋದಂತ ಎಲ್ಲ ಹೆಲ್ಪ್ ಮಾಡಿದರು. ವಿ ಆರ್ ಹ್ಯಾಪಿ ಆ್ಯಂಡ್ ವಿ ಆರ್ ಸೋ ಥ್ಯಾಂಕ್ಫುಲ್ ಟು ಯು ಆ್ಯಂಡ್ ವಿ ಅಲಾಂಗ್ ವಿತ್ ಅವರ್ ಫ್ಯಾಮಿಲಿ ವಿ ಆರ್ ಸೋ ಥ್ಯಾಂಕ್ಫುಲ್ ಟು ದಿಸ್ ಗೌರ್ಮೆಂಟ್. ಥ್ಯಾಂಕ್ ಯು ಆ್ಯಂಡ್ ವಿ ಸಲ್ಯೂಟ್ ಆರ್ಮಿ.